ಸ್ವಲ್ಪ ನೋಡ್ಕೊಂಡು ನಿದ್ದೆ ಮಾಡಬೇಕು. ಇಲ್ಲ ಅಂದರೆ ಗೋಪ್ರೋ, ಕೈಯಾಗಿರೋ ಕ್ಯಾಶು, ಮೊಬೈಲು ಎಲ್ಲ ಹೊಗೆನೆ. ಕೊಟ್ರು ಲಿಫ್ಟ್ ಕೊಟ್ಟರು. ಯಾರು ಲಿಫ್ಟ್ ಕೊಡ್ತಾ ಇಲ್ಲ. ಮ್ಯಾಕ್ಸಿಮಮ್ 10-15 ಗಾಡಿಗಳು ಕೇಳಿದ್ದೀರಿ ಇಲ್ಲಿ. ಏಮನ್ನ ಇವಾಗ ಬೈ ಬೆಳಗ್ಗೆ ಟ್ರಾಕ್ಟ್ರಲ್ಲಿ ಹೋಗ್ತಾ ಇದ್ದೀರಿ, ಲಿಫ್ಟ್ ಕೇಳಬೇಕು. ನೋಡೋಣ ಎಷ್ಟೊತ್ತಾರ್ಗು ಆದರೆ ಅಷ್ಟೊತ್ತವರೆಗೂ ಲಿಫ್ಟ್ ಕೇಳ್ತೀರಿ. ನಾಗ್ಪುರು 180 ಕಿಲೋಮೀಟ್ರು. ಬ್ಯಾಗ್ ಇಟ್ಕೊಂಡಿದ್ದು ಇಲ್ಲೇ ಕುತ್ಕೊಂಡಿದ್ರೆ ಕರೆಕ್ಟಾಗಿ 8 ಗಂಟೆ 23 ನಿಮಿಷಕ್ಕೆ ಕರ್ಕೊಂಬಂದ್ಬಿಟ್ಟವ್ರೆ. ನಾನು ಟೊಮೊಟೊ ಬಾತ್ ಅಂತ ಇದು, ಟೊಮೊಟೊ ಬಾತ್ ಅಲ್ಲ, ಟೊಮೊಟೊ ರೈಸ್ ಇದು, ಚೆನ್ನಾಗಿದೆ. ಬನ್ನಿ ಇಲ್ಲಿಂದ ಇವಾಗ ಏನಾರ ಊಟ ಮಾಡಿಕೊಂಡು ಲಿಫ್ಟ್ ಕೇಳಕ್ಕೆ ಸ್ಟಾರ್ಟ್ ಮಾಡೋಣ. ಟೈಮ್ ಒಂದು 8:30 ಆಗಿದೆ. ಲಿಫ್ಟ್ ಸಿಕ್ಕುತ್ತೋ ಇಲ್ಲ ಗೊತ್ತಿಲ್ಲ ನಮಗೂ, ನೋಡಬೇಕು. ಲಿಫ್ಟ್ ಸಿಕ್ಕಿದ್ರೆ ನಮ್ಮ ಅದೃಷ್ಟ, ಇಲ್ಲ ಅಂದರೆ ನೈಟೆಲ್ಲ ಇಲ್ಲೇ ವೆಯ್ಟ್ ಮಾಡಬೇಕು. ಒಂದು 5-6 ಗಾಡಿಗಳನ್ನ ಕೇಳಿದ್ರೆ ಯಾರು ಲಿಫ್ಟ್ ಕೊಡ್ತಾ ಇಲ್ಲ. ಒಬ್ಬನು ಯಾರೋ ಹುಡುಗನು ಲಿಫ್ಟ್ ಕೊಡ್ತೀನಿ ಅಂದ, ಆದರೆ ಮ್ಯಾನೇಜರ್ ಫೋನ್ ಮಾಡಿಬಿಟ್ಟು ನಾನು ಕೇಳ್ತೀನಿ, ಅವರು ಓಕೆ ಅಂದರೆ ನಾನು ಲಿಫ್ಟ್ ಕೊಡ್ತೀನಿ ಅಂತ. ಸರಿ ಕೇಳಿ ಅಂತ ಹೇಳಿದೆ. ನಾನು ಚಾನಲೆಲ್ಲ ಓಪನ್ ಮಾಡಿಬಿಟ್ಟು ನಾನು ವೀಡಿಯೋ ಎಲ್ಲ ನೋಡ್ದೆ. ಸರಿ ಅಂದ್ಬಿಟ್ಟು ತಿರ್ಗಾ ಅವ್ರಿಗೆ ಮ್ಯಾನೇಜರ್ ಫೋನ್ ಮಾಡಿ ಕೇಳಿದ್ಕ ಅವ್ರ ಮ್ಯಾನೇಜರು ಇಲ್ಲ ಕೊಡಬೇಡ ಅಂತೇಳ್ಬಿಟ್ಟು, ಸರಿ ಕೊಡಲ್ಲ ಹೋಗಿ ಅಂದ್ಬಿಟ್ಟ. ಸರಿ ಅಂತ ಕುತ್ಕೊಂಡಿದ್ದೀರಿ. ಟೈಮ್ ಅಂದ್ಬಿಟ್ಟು 9:15. ಮಹಾರಾಷ್ಟ್ರ ಬಾರ್ಡ್ರ್ ಎಂಟ್ರೆನ್ಸಲ್ಲಿ ಕುತ್ಕೊಂಡಿದ್ದೀರಿ. ತೆಲಂಗಾಣ ಬಾರ್ಡ್ರು ಲಾಸ್ಟಲ್ಲಿ ಕುತ್ಕೊಂಡಿದ್ದೀರಿ. ಅವಾಗ ಇಲ್ಲಿ ಟೀ ಕುಡಿದ್ರಿ, ಇಲ್ಲೇ ಕುತ್ಕೊಂಡಿದ್ದೀರಿ. ಅಲ್ಲಿ ಊಟ ಮಾಡಿಕೊಂಡು ಇಲ್ಲಿ ಬಂದು ಕುತ್ಕೊಂಡಿದ್ದೀರಿ. ಇಲ್ಲೇ ಅಂತೆ ಗಾಡಿಗಳೆಲ್ಲ ನಿಲ್ಲಿಸುತ್ತೆ ಇಲ್ಲಿ. ಅಲ್ಲಿ ಕತ್ಲು ಕಾಣಿಸ್ತಾ ಇಲ್ಲ ನೋಡ್ರಿ, ಆ ಕಡೆ ಗಾಡಿಗಳೆಲ್ಲ ನಿಂತಿದೆ. ಅಲ್ಲಿ ಬರ ಗಾಡಿಗಳನ್ನೆಲ್ಲ ಲಿಫ್ಟ್ ಕೇಳಬೇಕು. ಇಲ್ಲ ಅಂದರೆ ನೈಟ್ ಫುಲ್ಲು ಈ ಚೇರ್ ಮೇಲೆ ಕುತ್ಕೊಬೇಕು. ಬೆಂಗಳೂರು ಟು ಅಯೋಧ್ಯೆ ವಾಕಲ್ ಲಿಫ್ಟು ಸುಮ್ಮನೆ ಮಾತಲ್ಲಿ ಹೇಳೋಷ್ಟು ಈಸಿ ಅಲ್ಲ, ನಡೆಸಿದ್ರೇ ಗೊತ್ತಾಗೋದು. ವಿಡಿಯೋ ಏನಕ್ಕೆ ಲೇಟ್ ಬರ್ತಾ ಇದೆ ಅಂದರೆ, ಈ ವಿಡಿಯೋ ಗೋಪ್ರೋ ತೊಗೊಬೇಕಂತಲೇ 2 ತಿಂಗಳು ನಾನು ವಿಡಿಯೋ ಮಾಡೋದು ನಿಲ್ಲಿಸ್ಬಿಟ್ಟಿದ್ದೆ. ನಾನು ಹಳೇದು ವಿಡಿಯೋ ಮಾಡಿರೋದೆಲ್ಲ ಒಂದ್ಸಲಿ ಗೋಪ್ರೋ ತೊಗೊಂಡಿದ್ದೆ, ಮತ್ತು ಸೇಲ್ ಮಾಡಿಬಿಟ್ಟು ಕಮ್ಮಿ ತೊಗೊಂಡಿದ್ದೆ ನಾನು. ಅಂದರೆ ಸೆಕೆಂಡ್ ಹ್ಯಾಂಡ್ಸು 6 or 7 ತೊಗೊಂಡಿದ್ದೆ. ಕ್ಲಾರಿಟಿ ಇರಲಿಲ್ಲ, ಸ್ಟಕ್ ಆಗ್ತಾಯಿತ್ತು, ಗ್ಲಾಸ್ ಎಲ್ಲ ಹೊಡೆದೋಗ್ಬಿಟ್ಟಿತ್ತು. ಮತ್ತು ಅದನ್ನು ಸೇಲ್ ಮಾಡಿಬಿಟ್ಟು ಮತ್ತು ಕೆಲ್ಸಕ್ಕೆ ಹೋಗ್ಬಿಟ್ಟು ಇವಾಗ ಒಂದು 2 ತಿಂಗಳು ಕಂಟಿನ್ಯೂ ಕೆಲ್ಸಕ್ಕೆ ಹೋಗ್ಬಿಟ್ಟು ಗೋಪ್ರೋ ಎಲ್ಲ ಮೈಕು ಏನೇನು ಎಕ್ವಿಪ್ಮೆಂಟ್ಸ್ ಐತೆ ಅದನ್ನೆಲ್ಲ ತೊಗೊಂಡು ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಬೆಂಗಳೂರು ಟು ಅಯೋಧ್ಯೆ ವಾಕನ್ ಲಿಫ್ಟಲ್ಲಿ ಹೋಗ್ತಾಯಿದ್ದೀನಿ. ಹಳೆ ವೀಡಿಯೋಗಳಿಗೂ ಈ ವಿಡಿಯೋಗಳಿಗೂ ಹೋಲ್ಸ್ಕೊಂಡ್ರೆ ಏನು ಡಿಫ್ರೆನ್ಸ್ ಅಂದರೆ ಕ್ವಾಲಿಟಿ ಚೆನ್ನಾಗಿದೆ ವೀಡಿಯೋಗೆ. ಸ್ವಲ್ಪ ಕಂಟೆಂಟು ಅದೇ ಥರ ಇರ್ಬೋದು ನಿಮಗೆ. ಸ್ವಲ್ಪ ಜಾಸ್ತಿ ದಿನ ಆಗೈತಲ್ಲ ನಾನು ವೀಡಿಯೋ ಮಾಡಿ, ಸ್ವಲ್ಪ ಅಭ್ಯಾಸ ಆಗ್ಬಿಡುತ್ತೆ. ನಾಳೆಗೆ ಒಂದು 2 ದಿನದಿಂದ ಮಾತಾಡ್ತಾ ಇದ್ದೀನಲ್ಲ, ಅಭ್ಯಾಸ ಆಗ್ಬಿಡುತ್ತೆ. ನೋಡೋಣ ಹೇಗಿರುತ್ತೆ ಅಂತ ಹೇಳ್ತೀನಿ. ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ನನಗೆ ಚೆನ್ನಾಗಿಲ್ಲ ಅಂದ್ರೂ ಕಾಮೆಂಟ್ ಮಾಡಿ, ಚೆನ್ನಾಗಿದ್ರು ಕಾಮೆಂಟ್ ಮಾಡಿ. ಚೆನ್ನಾಗಿಲ್ಲ ಅಂದರೆ ವೀಡಿಯೋನ ನೋಡೋಕ್ಕೆ ಹೋಗ್ಬೇಡ್ರಿ ನೀವು, ಡಿಸ್ಲೈಕ್ ಮಾಡಿಬಿಡಿ. ನನಗೇನು ಬೇಜಾರೇನೂ ಆಗಲ್ಲ. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡೋದು ತೊಂದರೆನೇ ಇಲ್ಲ. ಒಂದು ಗಾಡಿ ಲಿಫ್ಟ್ ಕೊಡ್ತೀನಿ, ಮುಂದೆ ಹೋಗಿ ನಿಂತ್ಕೊಳ್ಳಿ ಅಂದರು. ಬಂದು ನಿಂತ್ಕೊಂಡ್ರೆ ಅಲ್ಲಿಂದ ಕಾರ್ ಒಳಗಡೆ ಇಲ್ಲ ಅಂದ್ಕೊಂಡು ಹೋಗ್ತಾರೆ. ನೋಡೋಣ. 10 ಗಂಟೆ ಆಗೋಯ್ತು ಟೈಮು. 10 ಗಂಟೆ ಆಗೋಯ್ತು ಟೈಮು. ಇಲ್ಲಿ ಇನ್ನಿಂದ ಯಾರು ಇನ್ನೂ ಲಿಫ್ಟ್ ಕೊಡ್ತಾ ಇಲ್ಲ. ಒಂದು ಬೇಜಾನ್ ಗಾಡಿಗಳನ್ನ ಕೇಳ್ತಾ ಇದ್ದೀರಿ, ಯಾರು ಕೊಡ್ತಾ ಇಲ್ಲ. ನೋಡೋಣ ಇನ್ನೇ ಯಾರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕೇಳ್ತಾರಣ. ಎಷ್ಟೊತ್ತವರೆಗೂ ಆಗುತ್ತೋ ಅಷ್ಟೊತ್ತವರೆಗೂ ಕೇಳೋಣ. ಅದಾದಮೇಲೆ ಹೋಗ್ಬಿಟ್ಟು ಅಲ್ಲಿ ಅಂಗಡಿ ಹತ್ರ ಕೂತ್ಕೊಂಡು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ಬಿಡೋಣ. ಕೂತ್ಕೊಂಡೆ ಅಲ್ಲ ಬ್ರೋ, ನಮ್ಮ ಕೈಗೆ ಎಷ್ಟಾಗುತ್ತೋ ಅಷ್ಟೊತ್ತು ಕೇಳೋಣ. ಆಗಿಲ್ಲ ಅಂದರೆ ಅಲ್ಲಿ ಹೋಗ್ಬಿಟ್ಟು ಅಂಗಡಿ ಹತ್ರ ಕೂತ್ಕೊಂಡು ನಿದ್ದೆ ಮಾಡ್ಬಿಡೋಣ. ನೀವು ಸ್ವಲ್ಪ ನಿದ್ದೆ ಮಾಡಿ, ನಾನು ಸ್ವಲ್ಪ ನಿದ್ದೆ ಮಾಡ್ತೀನಿ. ಇಬ್ಬರು ನಿದ್ದೆ ಮಾಡಿದ್ರೆ ಆಮೇಲೆ ಮೊಬೈಲು ಗೋಪ್ರ ಎಲ್ಲ ಅಲ್ಲ ಎತ್ಕೊಂಡು ಹೋಗ್ಬಿಟ್ರೆ ಯಾರನ್ನ ಲಿಫ್ಟ್ ಕೊಡ್ತಾರಂತವ್ರು. ನೈಟ್ 10 ಗಂಟೆಗೆ ಲಿಫ್ಟ್ ಕೇಳಿದ್ರೆ ಯಾರು ಕೊಡ್ತಾರೆ? ಸ್ವಲ್ಪ ಅವ್ರಿಗೂ ಭಯ ಆಗ್ತದಲ್ಲ. ಇಲ್ಲೊಬ್ರು ಲಿಫ್ಟ್ ಕೊಟ್ಟವ್ರೆ. ಎಷ್ಟು ಕಿಲೋಮೀಟರ್ ಕೊಡ್ತಾರೆ ಅಂತ ನಮಗೂ ಗೊತ್ತಿಲ್ಲ. ಮಗ ಫೇಸ್ ಕಾಣಿಸ್ತಾ ಇಲ್ಲ ಫೇಸ್. ಫೋನು ಲೈಟ್ ಬೆಳಗ್ಗೆ ನೋಡಿಸ್ತೀನಿ. ಇದೆ ಒಬ್ಬರು ಲಿಫ್ಟ್ ಕೊಟ್ಟಿದ್ದಾರೆ. ಅವರು ಸ್ಟೇಟ್ ಎಷ್ಟು ದೂರ ಹೋಗ್ತಿರೋ ಅಲ್ಲಿವರೆಗೂ ಲಿಫ್ಟ್ ಕೊಡಿ ಅಂತ ಹೇಳಿದ್ದೀನಿ. ತುಂಬ ಥ್ಯಾಂಕ್ಸ್ ಭಾಯ್. आपका नाम भाई? मोहम्मद समून. थैंक्स भाई, बहुत धन्यवाद. आप कितना दूर जाएगा उतना दूर दे दो. स्ट्राइट इधर से करीब ढाबा आएगा, ढाबे पे खाना वाना खाएंगे. ठीक, वहाँ तक जाएंगे. हाँ ठीक, ಥ್ಯಾಂಕ್ಸ್ ಬಾಯ್. ಅವರು ಒಂದು 50 ಕಿಲೋಮೀಟರ್ ಡ್ರಾಪ್ ಕೊಡ್ತಾರೆ ಅಂದ್ಕೊಂಡ್ರಿ, ಆದರೆ 2 ಕಿಲೋಮೀಟರ್ ಅಷ್ಟೇ ಡ್ರಾಪ್ ಕೊಟ್ಟಿದ್ದು.
ಆ ಟೋಲಿಂದ ಇನ್ನೊಂದು ಚಿಕ್ಕ ಟೋಲ್ ಹತ್ರ ಬಂದುಬಿಟ್ಟವ್ರೆ. ಎರಡು ಟೋಲ್ ಅಷ್ಟೇ 3 ಕಿಲೋಮೀಟರ್ ಅಷ್ಟೇ ಅವರು. ಒಂದು 3 ಕಿಲೋಮೀಟರ್ ಅಷ್ಟೇ ಡ್ರಾಪ್ ಕೊಟ್ಟಿರೋದವರು. ಮತ್ತೆ ಬಿಡಿಸ್ಬಿಟ್ಟು ಹೋಗ್ಬಿಟ್ರು. ಅಲ್ಲೇ ಚೆನ್ನಾಗಿ ಗಾಡಿಗಳು ಬರ್ತಾಯಿತ್ತು. ಅಲ್ಲಿ ಕೇಳೋಕ್ಕೂ ಈಸಿಯಾಗಿತ್ತು, ಅಲ್ಲಿ ಕುತ್ಕೊಳ್ಳೋಕ್ಕೂ ಈಸಿಯಾಗಿತ್ತು, ಅಂಗಡಿಗಳೆಲ್ಲ ಇತ್ತು. ಇವಾಗ ಇಲ್ಲಿ ಕುತ್ಕೊಳ್ಳೋದು ಯಾವ ಥರ ಅಂತ ಗೊತ್ತಿಲ್ಲ, ನೋಡೋಣ ಯಾವ ಥರ ಇರುತ್ತಂತ ನೋಡಬೇಕು. ಟೈಮ್ 10:15 ಆಯಿತು. ಹೆಂಗಿರುತ್ತೆ ಅಂತ ನೋಡ್ಬೇಕು ಇವಾಗ. ಅಲ್ಲಿ ಬೆಟ್ರಾಗಿತ್ತು ಕುತ್ಕೊಳಕ್ಕೆ, ಸ್ವಲ್ಪ ಸೇಫ್ಟಿ ಎಲ್ಲ ಇತ್ತು. ಇಲ್ಲಿ ಸೇಫ್ಟಿ ಇಲ್ಲ ಅನಿಸುತ್ತೆ ಮೋಸ್ಟ್ಲಿ. ನೋಡೋಣ ಯಾವ ಥರ ಇರುತ್ತೆ ಅಂತ ನೋಡೋಣ. ನಮ್ಮ ಸೇಫ್ಟಿ ನಾವಿರೋಣ ಏನು ಬ್ರೋ, ನಮ್ಮ ಸೇಫ್ಟಿ ನಾವಿರೋಣ. ಸ್ವಲ್ಪ ನೋಡಿಕೊಂಡು ಕ್ಯಾಮ್ರಾಗಳೆಲ್ಲ ಅವಲ್ಲ, ಸ್ವಲ್ಪ ನೋಡ್ಕೊಂಡು ಇರೋಣ, ಹುಷಾರಾಗಿರ್ಬೇಕು. ಇನ್ನು ಇಲ್ಲೇ ನಿಂತ್ಕೊಂಡೇ ಇದ್ದೀರಿ. ಅಲ್ಲಿ ಟೋಲ್ ಐತೆ. ಆ ಚೆಕ್ ಪೋಸ್ಟಿಂದ ಬಂದ್ಬಿಟ್ಟು ಇಲ್ಲಿಗೆ ಒಂದು 2 ಕಿಲೋಮೀಟ್ರ್ ಬೀಳುತ್ತೆ. ಇಲ್ಲಿಗೆ ಬಂದಿದ್ದೀರಿ. ನೋಡೋಣ ಲಿಫ್ಟ್ ಕೇಳೋಣ. 10:45 ಆಗ್ತೈತೆ. ಆಗಿಲ್ಲ ಅಂದರೆ ಇಲ್ಲೆಲ್ಲ ಸ್ವಲ್ಪ ಕುತ್ಕೊಂಡು ನೈಟೆಲ್ಲ ಇರಬೇಕು. ಬೆಳಗ್ಗೆ ಲಿಫ್ಟ್ ಕೇಳಬೇಕು. ನೋಡೋಣ ಎಷ್ಟೊತ್ತಾರ್ಗು ಆದರೆ ಅಷ್ಟೊತ್ತವರೆಗೂ ಲಿಫ್ಟ್ ಕೇಳ್ತೀರಿ. ಟೈಮ್ ಆಗ್ತಾನೇ ಇದೆ. ಚಂದ್ರ ನೋಡಿ ಹೆಂಗೆ ಕಾಣಿಸ್ತದೆ, ದೂರದಲ್ಲಿದೆಯಾ ಚಂದ್ರನು. ಯಾರು ಲಿಫ್ಟ್ ಕೊಡ್ತಾ ಇಲ್ಲ. ಮ್ಯಾಕ್ಸಿಮಮ್ ಒಂದು 10-15 ಗಾಡಿಗಳು ಕೇಳಿದ್ದೀರಿ. ಇಲ್ಲಿ ಅಲ್ಲೊಂದು 30 ಗಾಡಿಗಳು ಲಿಫ್ಟ್ ಕೇಳಿದ್ರೆ, ಇಲ್ಲೊಂದು 10-15 ಗಾಡಿಗಳು ಕೇಳಿದ್ರೆ. ಯಾಕಂದರೆ ಲಿಫ್ಟ್ ಕೊಡ್ತಾ ಇಲ್ಲ ಅಂದರೆ ಟೈಮ್ 10:15 ಆಗೋಯ್ತಲ್ಲ, 10-10:45 ಆಗೋಯ್ತು. ಇಲ್ಲಿ ಜನಕ್ಕೆ ಭಯ ಇದು ಬಂದ್ಬಿಡ್ತೈತೆ. ನಾವು ಬೇರೆ ಇಬ್ಬರು ಇದ್ದೀರಾ, ಒಬ್ಬರೇ ಆಗಿದ್ರೆ ಏನಾದ್ರು ಎಕ್ಕಿಸ್ಕೊಂಡು ಹೋಗ್ಬಿಟ್ಟಿರೋರು. ನಾವು ಇಬ್ಬರು ಇದ್ದೀರಿ. ಸ್ವಲ್ಪ ನೋಡೋಕೆ ಸ್ವಲ್ಪ ಸರಿಯಾಗಿದ್ದೀರಿ, ನಾವು ದಪ್ಪಾಗಿದ್ದೀರಲ್ಲ, ಸ್ವಲ್ಪ ಲಿಫ್ಟ್ ಕೊಡೋಕೆ ಭಯ ಬೀಳ್ತಾರೆ. ಅವರ ಸೇಫ್ಟಿಗಳು ಅಷ್ಟೇ, ನಾವೇನು ಹೇಳೋಕ್ಕಾಗಲ್ಲ. ನೋಡೋಣ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಲಿಫ್ಟ್ ಕೇಳೋಣ. ಅಂದರೆ ಸ್ವಲ್ಪ ಕುತ್ಕೊಂಡು ಏನು ನಿದ್ದೆ ಮಾಡಬೇಕು, ಸ್ವಲ್ಪ ನೋಡಿಕೊಂಡು ನಿದ್ದೆ ಮಾಡಬೇಕು. ಇಲ್ಲ ಅಂದರೆ ಗೋಪ್ರೋ, ಕೈಗಿರೋ ಕ್ಯಾಶು, ಮೊಬೈಲು ಎಲ್ಲ ಹೊಗೆನೆ. ಹುಷಾರಾಗಿರ್ಬೇಕಿಲ್ಲಿ. ಅದು ಬೇರೆ ಫುಲ್ಲು ಕಾಡು ಸುತ್ತಾನು, ನಾವು ಹುಷಾರಾಗಿರ್ಬೇಕು. ಟೈಮ್ ಎಷ್ಟಾಯ್ತು ಬ್ರೋ? 6 ಗಂಟೆ ಅಲ್ಲ, 6 ಗಂಟೆ ಆಯಿತು. ನೈಟೆಲ್ಲ ಇಲ್ಲೇ ಇದ್ರಿ. ನಿದ್ದೆ ಒಂದು 1 ಅವರ್ 1.5 ಅವರ್ ಮಾಡಿದ್ದೀರಿ. ನೋಡ್ರಿ ಇಲ್ಲಿ ಐತಲ್ವ, ಇಲ್ಲೇ ಕುತ್ಕೊಂಡು ನಿದ್ದೆ ಮಾಡಿಬಿಟ್ಟಿದ್ದೀರಿ. ಕುತ್ಕೊಂಡು ಸ್ವಲ್ಪ ಒಬ್ರೊಬ್ರು ಅಡ್ಜಸ್ಟ್ ಮಾಡ್ಬಿಟ್ಟಿದ್ದೀರಿ. ಇಲ್ಲೇ ನೈಟೆಲ್ಲ ಇಲ್ಲೇ ಕಳೆದ್ಬಿಟ್ರಿ. ಇವಾಗ ನೈಟ್ ಬಂದ್ಬಿಟ್ಟು ನಾವು ಅಲ್ಲಿಂದ ಟೋಲ್ ಅಂತೀನಿ, ಚೆಕ್ ಪೋಸ್ಟಿಂದ ಇಲ್ಲಿಗೆ ಬಂದ್ಬಿಟ್ಟು 2-3 ಕಿಲೋಮೀಟ್ರ್ 2.5 ಕಿಲೋಮೀಟ್ರೇನೋ ಒಂದು ಗಾಡಿ ಡ್ರಾಪ್ ಕೊಟ್ಟರು. ಆದರೆ ನೈಟೆಲ್ಲ ಇಲ್ಲೇ ಇದ್ದು ಕುತ್ಕೊಂಡಿದ್ರೆ. ಆದರೆ ಯಾರೂ ಡ್ರಾಪ್ ಕೊಟ್ಟಿಲ್ಲ ನೈಟ್ ಹೊತ್ತು. ಅದಕ್ಕೋಸ್ಕರ ನಾವು ಹೋಗೋಕೆ ಹೋಗಿಲ್ಲ. ಇವತ್ತು ನೈಟ್ ಏನಾಗುತ್ತೆ ನೋಡಬೇಕು. ನೆನ್ನೆ ನೈಟ್ ಬಂದ್ಬಿಟ್ಟು ಹೆವಿ ಕಷ್ಟ ಸಿಕ್ಬಿಟ್ಟು, ಎಲ್ಲೋ ಜಾಗ ಇಲ್ಲ, ಏನೂ ಇಲ್ಲ, ನಿದ್ದೆ ಇಲ್ಲ, ಏನೂ ಇಲ್ಲ. ಕಣ್ಣೆಲ್ಲ ಉರಿತಾ ಇತ್ತಲ್ಲ, ಬೇರೆ ದಾರಿನೇ ಇಲ್ಲ ಅಂದ್ಬಿಟ್ಟು ಅವ್ರ ಅಂಗಡಿಯವ್ರ ಹತ್ರ ಇದು ಬರುತ್ತಲ್ಲ ಕೆಳಗಡೆ ಹಾಸ್ಕೊಳಕ್ಕೆ, ಅದನ್ನು ನೀಸ್ಕೊಂಬಿಟ್ಟು ಕುತ್ಕೊಂಬಿಟ್ಟಿದ್ದೀರಿ. ಫುಲ್ಲು ಮಂಜು ಬೀಳ್ತಾ ಇತ್ತು. ಅದನ್ನು ಡಬಲ್ ಪೋರ್ಷನ್ನ ಸಿಂಗಲ್ ಪೋರ್ಷನ್ ಮಾಡ್ಕೊಂಡು ಅದನ್ನು ನಮ್ಮ ಮೇಲೆ ಹಾಕ್ಕೊಂಬಿಟ್ಟಿದ್ರಿ. ಆ ಥರ ಮಾಡ್ಕೊಂಡು ಮಲ್ಕೊಂಡಿದ್ರಿ ಸ್ವಲ್ಪ ಹೊತ್ತು. ಮ್ಯಾಕ್ಸಿಮಮ್ ಒಂದು 2 ಅವರ್ ಮಲ್ಕೊಂಡಿದ್ರೆ. ಇವಾಗ ಎದ್ಬಿಟ್ಟು ಮತ್ತೆ ಹೋಗ್ಬೇಕು. 6 ಗಂಟೆ ಆಯಿತು. ಇವಾಗ ಬೆಳಕಾಗ್ತದಂಗೆ ಬೆಳಕಾಗ್ತಾಯಿದೆ. ಇವಾಗ ಬೆಳಕಾಗಿದಷ್ಟೇ ಇನ್ನೊಂದು ಅರ್ಧ ಅವರ್ ಬೆಳಕಾಗಿದಷ್ಟೇ ಹೋಗ್ಬಿಟ್ಟು ತಿರ್ಗಾ ಫ್ರೆಶ್ ಆಗಿಬಿಟ್ಟು ತಿರ್ಗಾ ಲಿಫ್ಟ್ ಕೆಳಗೆ ಸ್ಟಾರ್ಟ್ ಮಾಡಬೇಕು. ಇವಾಗ ಬೆಳಕಾಗ್ತಾಯಿದೆ. 7 ಗಂಟೆ ಇನ್ನು 10 ನಿಮಿಷ ಇದೆ. ಆದರೆ ಇನ್ನೂ ಬೆಳಕಾಗಿಲ್ಲ. ಇಲ್ಲಿ 6 ಗಂಟೆ 50 ನಿಮಿಷ ಆಯಿತು ನೋಡಿ. ಇನ್ನೂ ಹಂಗೇ ಇದೆ. ಚಂದ್ರನೂ ಹೋಗಿಲ್ಲ, ಇನ್ನೂ ಹಂಗೇ ಐತೆ. ಅಲ್ಲಿ ಬಂದು ಟೋಲ್ ಇದೆ. ಇಲ್ಲಿ ಬಂದ್ಬಿಟ್ಟು ಯಾವುದೋ ಒಂದು ಟೀ ಅಂಗಡಿ. ನೈಟೆಲ್ಲ ಇಲ್ಲೇ ಕೂತ್ಕೊಂಡು ಇದನ್ನು ಹಾಸ್ಕೊಂಡು, ಇದು ಚೀಲ ಎಲ್ಲ ಬರುತ್ತಲ್ಲ ಗೊತ್ತಾ, ಅದನ್ನೆಲ್ಲ ಜಾಯಿಂಟ್ ಮಾಡಿಬಿಟ್ಟು ಹೊಲ್ದವ್ರೆ. ಇಲ್ಲೇ ಬ್ಯಾಗ್ ಇಟ್ಕೊಂಡಿದ್ರೆ, ಈ ಬ್ಯಾಗ್ ಇಟ್ಕೊಂಡಿದ್ದು ಇಲ್ಲೇ ಕೂತ್ಕೊಂಡಿದ್ರೆ. ಇಲ್ಲೇ ಇದ್ರ ಪಕ್ಕದಾಗೆ ವಾಶ್ರೂಮ್ ಐತೆ. ಅವರು ಇದು ಹೈವೇ ಗಾಡಿಗಳಿಗೆ ಹಾಕವ್ರೆ. ಅಲ್ಲೋಗ್ಬಿಟ್ಟು ಅಲ್ಲೂಜ್ಬಿಟ್ಟು ಮುಖ ತೊಳ್ಕೊಂಡು ಬಂದ್ಬಿಟ್ಟು ಸ್ವಲ್ಪ ಇಲ್ಲಿಂದ ಮತ್ತೆ ಲಿಫ್ಟ್ ಕೆಳಗೆ ಸ್ಟಾರ್ಟ್ ಮಾಡಬೇಕು. ಬೆಳಕಾಯ್ತಲ್ಲ ಇವತ್ತು. ನೈಟೆಲ್ಲ ವೇಸ್ಟ್ ಆಯಿತು. ಯಾವುದು ಗಾಡಿ ಲಿಫ್ಟ್ ಸಿಕ್ಕಿಲ್ಲ. ಲಿಫ್ಟ್ ಸಿಕ್ಕಿದ್ರೆ ನಮಗೆ ಇಷ್ಟೊತ್ತಿಗೆ ನಾಗ್ಪುರ ದಾಟಿ ಹೊರಟೋಗ್ಬಿಡ್ಬೋದಾಯಿತು. ನಾಗ್ಪುರ ಇಲ್ಲಿಂದ ಬಂದ್ಬಿಟ್ಟು ಇನ್ನು 200 ಕಿಲೋಮೀಟ್ರ್ ಇದೆ. ಜಬಲ್ಪುರ್ ಬಂದ್ಬಿಟ್ಟು ಇನ್ನು 500 ಕಿಲೋಮೀಟ್ರ್ ಇದೆ. ಅಯೋಧ್ಯೆ ಬಂದ್ಬಿಟ್ಟು ಇನ್ನು 1100 ಕಿಲೋಮೀಟ್ರ್ ಇದೆ. ಇನ್ನು ಅರ್ಧ ದಾರಿ ಕೂಡ ಹೋಗಿಲ್ಲ ನಾವು. ಇನ್ನು ಅರ್ಧ ದಾರಿಗೆ ಹೋಗ್ಬೇಕಂದ್ರೆ ಇನ್ನು 200 ಕಿಲೋಮೀಟ್ರ್ ಹೋಗಬೇಕು. ಇನ್ನು 200 ಕಿಲೋಮೀಟ್ರ್ ಹೋದಾದ್ಮೇಲೆ ಅರ್ಧ ದಾರಿಗೆ ಹೋಗೋಕ್ಕಾಗೋದು. ಅರ್ಧ ದಾರಿ ಕೂಡ ಇನ್ನೂ ಆಗಿಲ್ಲ. ಇದು 3ನೇ ದಿನ ಸ್ಟಾರ್ಟಿಂಗು. ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು. ನೈಟೆಲ್ಲ ಇಲ್ಲೇ ಮಲ್ಕೊಂಡಿದ್ರಲ್ಲ, ಇವಾಗ ಹೊರಡಬೇಕು. ಟೈಮ್ ಬಂದ್ಬಿಟ್ಟು 7 ಗಂಟೆ 7:30 ಆಯಿತು. ಇಲ್ಲೇ ಮಲ್ಕೊಂಡಿದ್ರಿ ನೈಟೆಲ್ಲ ನಾವು. ಅದು ಅವರು ಅಂಗಡಿಯವ್ರು ಬಂದ್ಬಿಟ್ಟು ಚೀಲ ಎಲ್ಲ ಹೊಲ್ದಿರ್ತಾರಲ್ಲ, ಈ ಅಕ್ಕಿದು ವೈಟ್ ಚೀಲ ಬರುತ್ತೆ,
ಅದೆಲ್ಲ ಕಟ್ ಮಾಡಿ ಹೊಲ್ದಿದ್ರು. ಅದನ್ನ ಈಸ್ಕೊಂಡು ಮಲ್ಕೊಂಡಿದ್ರೆ ಇವಾಗ ಇಲ್ಲಿಂದ ಹೊರಡ್ಬಿಟ್ಟು ಬೇರೆ ಗಾಡಿಗಳು ಬರುತ್ತೆ, ಲಿಫ್ಟ್ ಕೇಳಬೇಕು. ನೈಟೆಲ್ಲ ಇಲ್ಲೇ ಲಿಫ್ಟ್ ಕೇಳಿದ್ರಲ್ಲ, ಯಾರು ಕೊಟ್ಟಿಲ್ಲಲ್ಲ, ಅದಕ್ಕೆ ಅಂಗಡಿ ಅವನ ಹತ್ರ ಚೀಲ ಇಸ್ಕೊಂಬಿಟ್ಟು ಮಲ್ಕೊಂಬಿಟ್ಟಿದ್ರಿ. ಇಲ್ಲಿ ನೋಡ್ರಿ ಪ್ಲೇಸ್ ಹೆಂಗಿದೆ, ಫುಲ್ಲು ಇವೆಲ್ಲ ಹೊಲನೇ. ಇಲ್ಲಿ ಟೋಲ್ ಐತೆ, ಈ ಟೋಲಿಂದ ಗಾಡಿಗಳು ಇಲ್ಲಿ ಬರುತ್ತೆ. ಇಲ್ಲಿ ಟೀ ಅಂಗಡಿ ಐತಲ್ಲ, ಈ ಟೀ ಅಂಗಡಿ ಹತ್ರ ಬಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ಟೀ ಕುಡಿತವೆ. ನೋಡ್ರಿ ಟೋಲ್ ಅಲ್ಲೈತೆ, ಅಲ್ಲಿಂದ ಹಿಂಗೆ ಈ ಫುಲ್ಲು ಕಾಡೇ ಇದು. ಅದಕ್ಕೋಸ್ಕರ ನಮ್ಗೆ ಲಿಫ್ಟ್ ಯಾರೂ ಕೊಟ್ಟಿಲ್ಲ. ಇಲ್ಲ ಅಂದರೆ ನಮ್ಗೆ ನೈಟೇ ಲಿಫ್ಟ್ ಸಿಕ್ಕಿರೋದು. ಅದು ಬೇರೆ ಲೇಟ್ ಆಗೋಯ್ತಲ್ಲ, ನಾವು ಬರೋಕ್ಕೆ ನೈಟು 8:30 ಆಗೋಯ್ತು. ಅದಕ್ಕೋಸ್ಕರನೇ ಯಾರು ನಮ್ಗೆ ಲಿಫ್ಟ್ ಕೊಟ್ಟಿಲ್ಲ. ಇಲ್ಲ ಅಂದಿದ್ರೆ ಪಕ್ಕ ಕೊಟ್ಟಿರೋರು. ಆದ್ರೂ ಟ್ರೈ ಮಾಡಿದ್ರಿ ನಾವು 9:30ಇಂದ 11:30ವರೆಗೂ ಟ್ರೈ ಮಾಡಿದ್ರೆ ಅದು ಯಾರು ಕೊಟ್ಟಿಲ್ಲ ಲಿಫ್ಟು. ಏನು ಮಾಡೋಕ್ಕಾಗ್ತದೆ, ನಮ್ಮ ಮನೆಗೆ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಈ ಅಂಗಡಿ ಹತ್ರ ಬರೋಕ್ಕಿಂತ ಮುಂಚೆ ಅಂಗಡಿಯವ್ರು ಏನಂದ್ರೆ ಸ್ವಲ್ಪ ಬೇಗ ಬಂದಿದ್ರೆ ನಿಮಗೆ ಅಯೋಧ್ಯೆವರೆಗೂ ಲಿಫ್ಟ್ ಸಿಗ್ತಾಯಿತ್ತು. ಒಂದು ಕಾರ್ ಹೋಗ್ತಾಯಿತ್ತು, ಅವ್ರು ಬಂದು ಇಲ್ಲಿ ಕರೀತಾಯಿದ್ರು. ಅವರೇ ಮಾತಾಡ್ಸಿದ್ರಂತೆ ಅಂಗಡಿಯವ್ರನ್ನ, ಇಬ್ಬರು ಹಂಗೆ ಅಯೋಧ್ಯೆಗೆ ಹೋಗ್ತಾ ಇದ್ದೀರಿ ಅಂತೆಲ್ಲ ಮಾತಾಡ್ಸಿದ್ರಂತೆ. ಸ್ವಲ್ಪ ಒಂದು 10 ನಿಮಿಷ ಬೇಗ ಬಂದಿದ್ರೆ ನಾವು ಈ ಅಂಗಡಿ ಹತ್ರ ನೈಟು ಡೈರೆಕ್ಟ್ ಇಲ್ಲಿಂದ ಅಯೋಧ್ಯೆಗೆ ಲಿಫ್ಟ್ ಸಿಕ್ಬಿಟ್ಟಿರೋದು 1100 ಕಿಲೋಮೀಟ್ರ್. ಇವತ್ತೇನು ಪ್ಲ್ಯಾನ್ ಅಂದರೆ ಜಬ್ಬಲ್ಪುರ್ಗೆ ಹೋಗ್ಬಿಡ್ಬೇಕಂತ ಇವತ್ತು ನಮ್ಮ ಪ್ಲ್ಯಾನು. 500 ಕಿಲೋಮೀಟ್ರ್ ಇದೆ ಇಲ್ಲಿಂದ ಜಬ್ಬಲ್ಪುರು. ಇವತ್ತು ನೈಟು ಇಲ್ಲ ಸಾಯಂಕಾಲ ಅಷ್ಟಿಗೆ ಜಬ್ಬಲ್ಪುರ್ಗೆ ತಲುಪಿಬಿಟ್ರೆ ಸಾಯಂಕಾಲ ಎಲ್ಲ ಪ್ಲ್ಯಾನ್ ಮಾಡ್ಬೋದು. ಇನ್ನೊಂದು 600 ಕಿಲೋಮೀಟ್ರ್ ಇರ್ತೈತೆ ಜಬ್ಬಲ್ಪುರ್ಗೆ ಹೋಗ್ಬಿಟ್ರೆ. ನೋಡೋಣ ಇವತ್ತು ಹೇಗಿರುತ್ತೆ ಡೇ ಗೊತ್ತಿಲ್ಲ. ಬನ್ನಿ ಎಂಜಾಯ್ ಮಾಡೋಣ, ಸ್ಟಾರ್ಟ್ ಮಾಡೋಣ ದಿನನ. ನೋಡ್ರಿ ಇಲ್ಲೇ ಪಬ್ಲಿಕ್ ಟಾಯ್ಲೆಟ್ ಐತೆ, ಇಲ್ಲೇ ನಾವು ಫ್ರೆಶ್ ಆಗಿದ್ದೋ. ಇಲ್ಲೇ ಎಲ್ಲ ಮಖ ಎಲ್ಲ ತೊಳ್ಕೊಂಡು ದೈನಂದಿನ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ದೀರಿ. ನೋಡ್ರಿ ನಾಗ್ಪುರು ಇಲ್ಲಿಂದ 180 ಕಿಲೋಮೀಟ್ರು. ಅದಾದಮೇಲೆ ಕೆಳಗಡೆ ಅದೇನೋ ಹೆಸರೈತೆ, ಏನೋ ಗೊತ್ತಾಗ್ತಾ ಇಲ್ಲ. ನಾಗ್ಪುರ್ ಮಾತ್ರ ನಮಗೆ ಗೊತ್ತು, ನಾಗ್ಪುರ್ಗೆ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಕ್ಲೀನಾಗಿ ಗೊತ್ತಾಗ್ತೈತೆ. 180 ಕಿಲೋಮೀಟ್ರ್ ಐತೆ. ನೋಡಿರಿ ಇಲ್ಲಿ ಹತ್ತಿ ಗಿಡ ಐತೆ. ಲಾಸ್ಟ್ ಟೈಮ್ ನಾನು ನಿಮಗೆ ವಾರಣಾಸಿಗೆ ಹೋಗ್ಬೇಕಾದ್ರೆ ನೋಡಿದ್ದೀರಾ, ಅದೇ ಹತ್ತಿ ಗಿಡಗಳು. ಅದು 2 ಅವರ್ ನಿದ್ದೆ ಮಾಡಿದ್ರಲ್ಲ, ನೈಟೆಲ್ಲ ಕಣ್ಣೂರಿ ಫುಲ್ಲು ಸುಸ್ತಾಗಿದ್ರಲ್ಲ, ಅದಕ್ಕೆ ಮಾತಾಡೋಕ್ಕಾಗ್ತಾ ಇರಲಿಲ್ಲ ನೈಟೆಲ್ಲ. ಇವಾಗ ಸ್ವಲ್ಪ ಫ್ರೆಶ್ ಆಗಿರೋದಕ್ಕೆ, ಟೀ ಎಲ್ಲ ಕುಡಿದಿರೋದಕ್ಕೆ ಸ್ವಲ್ಪ ಬಾಡಿ ರಿಲ್ಯಾಕ್ಸ್ ಆಗೈತೆ. ಹೋಗೋಣ ಇಲ್ಲಿಂದ ಬನ್ನಿ. ನೋಡ್ರಿ ನಾಗ್ಪುರ್, ನಾನು ಹೇಳಿದ್ನಲ್ಲ ಬೋರ್ಡು ಇಲ್ಲೇ ಐತೆ ನೋಡ್ರಿ. ನಾಗ್ಪುರು 180 ಕಿಲೋಮೀಟ್ರು, ಹಿಂಗನ್ ಘಾಟು 105. ಹಿಂಗನ್ ಘಾಟ್ ಬಂದ್ಬಿಟ್ಟು ಘಾಟ್ ಸೆಕ್ಷನ್ ಇರ್ತದೆ. ಬೆಳಗ್ಗೆನೆ ನಡ್ಕೊಂಡು ಹೋಗ್ತಾ ಇರೋಣ. ಎಷ್ಟು ದೂರ ನಡೆಯೋಣ ಅಷ್ಟು ದೂರ ನಡೆಯೋಣ. ಇವತ್ತು ಬೆಳಗ್ಗೆನೆ ನಡೆದ್ಬಿಟ್ರೆ ಅದೇನೋ ಮೆಟಾಬೋಲ ಏನು ಮೆಟಾಸೀಸ್ ಏನೋ ಗೊತ್ತಿಲ್ಲ, ಅದು ಹೈ ಲೆವೆಲಾಗಿ ಇರುತ್ತಂತೆ. ಮೆಟಾ ಅಂತ ಮಾತ್ರ ಗೊತ್ತು ನನಗೆ. ಅದಿದ್ರೆ ಬೆಳಗ್ಗೆ ನಡೆದ್ರೆ ಏನೇ ತಿಂದರೂ ಬೇಗ ಜೀರ್ಣ ಆಗುತ್ತಂತೆ. ಅದು ಹೈಯಲ್ಲಿ ಇರುತ್ತಂತೆ. ಬೆಳಗ್ಗೆನೆ ಎಕ್ಸರ್ಸೈಸ್ ಮಾಡಿದ್ರೆ ಮತ್ತು ನಡೆದ್ರೆ ಒಳ್ಳೇದೇ. ಬನ್ನಿ ನಡೆಯೋದು. ನೆನ್ನೆ ಒಂದು ಟೋಟಲ್ ಒಂದು 15 ಕಿಲೋಮೀಟ್ರ್ ನಡೆದಿದ್ದೀರಿ. ಫೋನಲ್ಲೇ ಬಂದ್ಬಿಟ್ಟು 12 ಕಿಲೋಮೀಟ್ರ್ ನೋಡಿಸ್ತೈತೆ ನಾವು ನಡೆದಿರೋದು. ಮಿಕ್ಕಿದ ಇಂಟರ್ನೆಟ್ ಎಲ್ಲ ಆಫ್ ಮಾಡ್ಬಿಟ್ಟು ಇನ್ನೆಷ್ಟು ನಡೆದಿರಲ್ಲ ನಾವು. ಫೋನಲ್ಲಿ ಎಷ್ಟು ನೋಡಿಸ್ತಾ ಇದೆ ಗೊತ್ತಾ? 12,000 ಮೀಟರ್ಸ್ ನೋಡಿಸ್ತಾ ಇದೆ. ಅಂದರೆ 1000 ಮೀಟ್ರಿಗೆ 1 ಕಿಲೋಮೀಟ್ರು. 12,000 ಮೀಟ್ರ್ ನೋಡಿಸ್ತಾ ಇದೆ 1 ಕಿಲೋಮೀಟ್ರ್. ಹಾಂ, ಅದು ಬಿಟ್ಟು ಮಿಕ್ಕಿದೊಂದು 3-4 ಕಿಲೋಮೀಟ್ರ್ ನಡೆದಿದ್ದೀರಿ. ಅಲ್ಲಿ ಚಾರ್ಮಿನಾರ್ ಹತ್ರ ಎಲ್ಲ ನೋಡೇ ಇಲ್ಲ ನಾವು, ಆಫ್ ಮಾಡಿದ್ದೀರಿ. ಅದೆಲ್ಲ ಅದೇ ಒಂದು ಹೋಗ್ಬೇಕಾದ್ರೆ ಜಾಸ್ತಿ, ಒಂದು 2-3/4 ಕಿಲೋಮೀಟ್ರ್ ನಡೆದಿದ್ದೀರಿ. ಬರ್ಬೇಕಾದ್ರೆ ಒಂದು 2 ಕಿಲೋಮೀಟ್ರ್, ಅಲ್ಲೊಂದು 5 ಕಿಲೋಮೀಟ್ರ್ ಆದರೆ ಟೋಟಲ್ ಒಂದು 15 ಕಿಲೋಮೀಟ್ರ್ ನಡೆದಿದ್ದೀರಿ. ಇದು ಹೈವೇ, ಅದು ಟೋಲು. ಟ್ಯಾಕ್ಟ್ರು ಬರ್ತೈತೆ. ಟ್ಯಾಕ್ಟ್ರ್ ಲಿಫ್ಟ್ ಕೇಳೋಣ, ಟ್ಯಾಕ್ಟ್ರ್ ಕೇಳೋಣ ರೀ. ಕೊಟ್ಟರೆ ಬಲ್ಲೆ ಮಸ್ತಾಗಿರ್ತದೆ ಕೇಳ. ಕೊಟ್ಟರು ಲಿಫ್ಟ್ ಕೊಟ್ಟರು, ಟ್ರ್ಯಾಕ್ಟ್ರ್ ಲಿಫ್ಟ್ ಕೊಟ್ಟರು. ಎಷ್ಟು ದೂರ ಕೊಡ್ತಾರೆ ನೋಡೋಣ ನೀರಿ. ಏನು ಕಿಲೋಮೀಟ್ರ್ ಹತ್ರ? ಹಾಂ, 10 ಕಿಲೋಮೀಟ್ರ್. ಬೆಳಗ್ಗೆನೆ ಟ್ರ್ಯಾಕ್ಟ್ರಲ್ಲಿ ಹೋಗ್ತಾ ಇದ್ದೀರಿ. ಮೊನ್ನೆ ಹೋಗೋಣ ಇಲ್ಲಿಂದ ನಾಗ್ಪುರ. ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಡ್ರಾಪ್ ಕೊಡ್ತಾರಂತೆ. ನೋಡೋಣ ಹೆಂಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ನೋಡ್ತೀನಿ ನಿಮಗೆ. ಒಂದು 7-8 ಕಿಲೋಮೀಟರ್ ಡ್ರಾಪ್ ಕೊಟ್ಟರು.
ನೋಡ್ರಿ ಸೂರ್ಯನ ಹೆಂಗ್ ಕಾಣಿಸ್ತಾವನೆ ಬೆಳ್ಬೆಳಗ್ಗೆನೆ ನಡಿಯಕ್ ಸಕ್ಕತ್ತಾಗೈತೆ. ಫುಲ್ ಮಂಜು ಬೀಳ್ತೈತೆ. ಕಾಣಿಸ್ತಾ ಇತ್ತು ನಿಮ್ಗೆ? ಹಿಂದ್ಗಡೆ ನಿಮ್ ಹಿಂದ್ಗಡೆ ಕಾಣಿಸುತ್ತೆ ಅವರು. ಸೂರ್ಯ ನೋಡ್ರಿ ಬೆಳ್ಬೆಳಗ್ಗೆ ನೋಡಕ್ ಈ ಸಕ್ಕತ್ತಾಗೈತೆ. ಕಡೆನು ಈ ಬೆಳ್ಬೆಳಗ್ಗೆ ವಿಡಿಯೋದಲ್ಲಿ 5-6 ಕಿಲೋಮೀಟರ್ ಡ್ರಾಪ್ ಕೊಟ್ರು ಟ್ರ್ಯಾಕ್ಟರ್ ಅಲ್ಲಿ. ಆ ಫೀಲಿಂಗ್ ಸಕ್ಕತ್ತಾಗಿತ್ತು. ಬೆಳ್ಬೆಳಗ್ಗೆ ಫೀಲಿಂಗ್ ಸ್ವಲ್ಪ ಸಕ್ಕತ್ತಾಗೈತೆ ಇವತ್ತು. ನೆನ್ನೆದ್ಗಿಂತ ಇವತ್ತು ಫೀಲಿಂಗ್ ಸ್ವಲ್ಪ ಚೆನ್ನಾಗೈತೆ. ನೆನ್ನೆ ಬೆಳಗ್ಗೆ ಏನ್ ಮಾಡ್ಬಿಟ್ರೆ ಚಾರ್ಮಿನ ಆಯ್ತಾ ಬೆಳಗ್ಗೆನೆ ನಡೆದ್ಬಿಟ್ರಲ್ಲ, ಒಂಥರ ಮೂಡು ಸ್ವಿಂಗ್ ಆಗ್ಬಿಡ್ತದೆ. ಸ್ವಿಂಗ್ ಅಂದ್ರೆ ಹೆಂಗೆ ಏನೋ ಗೊತ್ತಿಲ್ಲ, ಏನೋ ಇಂಗ್ಲೀಷ್ ಪದ ಬಂತು ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟೆ. ಸ್ವಿಂಗ್ ಅನ್ನೋದಕ್ಕೆ ಏನಂತಾರೆ? ಸ್ವಿಂಗ್ ಅಂದ್ರೆ ಏನು? ಸ್ವಿಂಗ್ ಅಂದ್ರೆ ಉಯ್ಯಾಲೆನಾ? ಸ್ವಿಂಗ್ ಅಂದ್ರೆ ಸ್ವಿಂಗ್ ಅಂದ್ರೆ ಏನಂದ್ರೆ ಎನರ್ಜಿ ಅನ್ಕೊಂಡಿದ್ದೆ ನಾನು. ಸ್ವಿಂಗ್ ಅಂದ್ರೆ ಸ್ವಿಂಗ್ ಅಂದ್ರೆ ಉಯ್ಯಾಲೆ ತರನಾ? ಇದು ನಿಂತ್ಕೊಳ್ದೆ ಆಡ್ತಾನೆ ಇರುತ್ತೆ, ಒಂದು ಮೂಡು ಚೇಂಜ್ ಆಗ್ತಾನೆ ಇರುತ್ತೆ. ಹೌದಾ? ಬಿಡ್ರಿ ಓಲೆ, ನಮಗೆ ಬಂದಿಲ್ಲ ಅಂದ್ರೆ ಏನಕ್ಕೆ ಬರೋದು? ಬೆಂಗಳೂರಾಗಿದ್ದು ಅರ್ಧ ಕನ್ನಡ ಅರ್ಧ ಇಂಗ್ಲೀಷ್ ಮಾತಾಡಿ ಎಲ್ಲ ಚೇಂಜ್ ಆಗ್ಬಿಟ್ಟೈತೆ. ನಾನು ಚಿಕ್ಕ ವಯಸ್ಸಾಗ ಇಂಗ್ಲೀಷ್ ಪದಗಳನ್ನೇ ಬಳಸ್ತಾ ಇರಲಿಲ್ಲ, ಬರೀ ಕನ್ನಡ ಪದಗಳೇ. ನನ್ನ ಭಾಷೆ ಬಂದ್ಬಿಟ್ಟು ಹಳ್ಳಿ ಭಾಷೆ ಥರ ಇರ್ತೈತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಳ್ಳಿ ಭಾಷೆ ಎಲ್ಲರಿಗೂ ಇಷ್ಟ ಆಗ್ತೈತೆ. ಇಲ್ಲಾರು ಸ್ವಲ್ಪ ಇಲ್ಲಿ ಮಂಜು ಕಾಣಿಸ್ತಾ ಇದೆ. ಇನ್ನು ನಾಗ್ಪುರು, ಇನ್ನೊಂದು ಜಬ್ಬಲ್ಪುರ್ ದಾಟ್ಬಿಟ್ರೆ ಫುಲ್ಲು ಬೆಳಿಗ್ಗೆ ಹೊತ್ತು ಫುಲ್ ಮಂಜು, ರೋಡೇ ಕಾಣಿಸಲ್ಲ, ಹಂಗಿರುತ್ತೆ. 7 ಕಿಲೋಮೀಟರ್ ಕೊಟ್ರಲ್ಲ? ಹೋಗ್ತೀನಿ ನಾನು, ಅಲ್ಲಿವರೆಗೂ ಕೊಡ್ತೀನಿ ಅಂತ ಅಂದ್ರು. 7 ಕಿಲೋಮೀಟರ್ ಆರಾಮಾಗಿ ಕೊಟ್ರು. 7 ಕಿಲೋಮೀಟರ್ ಕೊಟ್ಟರು. ಆ ಫೀಲಿಂಗ್ ಚೆನ್ನಾಗಿತ್ತು. ಟ್ರ್ಯಾಕ್ಟರ್ ಮೇಲೆ ಜಾಸ್ತಿ ದಿನ ಆದ್ಮೇಲೆ ಕುತ್ಕೊಂಡಿದ್ದೆ ನಾನು. ನಮ್ಮೂರಲ್ಲಿ ಈ ನಂದಿ ಶಿವರಾತ್ರಿಗೆಲ್ಲ ಜಾತ್ರೆ ಆದಾಗ ನಾವು ಟ್ರ್ಯಾಕ್ಟ್ರಲ್ಲಿ ನಮ್ಮ ಚಿಕ್ಕಪ್ಪ ಕರ್ಕೊಂಡು ಹೋಗ್ತಾ ಇದ್ರು. ನಮಗೆ ಜಯರಾಮ್ ಚಿಕ್ಕಪ್ಪ ಅಂತ ಒಬ್ರು ಇದ್ದಾರೆ. ನಾವಪ್ಪ 5 ಜನ ಅಣ್ಣ ತಮ್ಮದಿರೋ. ಲಾಸ್ಟ್ ಜಯರಾಮ್ ಚಿಕ್ಕಪ್ಪ ಬಂದ್ಬಿಟ್ಟು ಟ್ರ್ಯಾಕ್ಟ್ರಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು. ಟ್ರ್ಯಾಕ್ಟ್ರಲ್ಲಿ ಅಂದರೆ ನಂದಿ ಹಿಲ್ಸ್ ಕೆಳಗಡೆ ನಾವು ಇದು ಮಾಡ್ತೀರಿ, ವರ್ಷ ಬಂದ್ಬಿಟ್ಟು ಇದಕ್ಕೆ ಕುರಿ ಕೋಳಿ ಎಲ್ಲ ಕಟ್ ಮಾಡ್ತೀರಿ. ಇದು ಹೇಳ್ತಾರೆ ಗೊತ್ತಾ, ಮುಂದೇವ್ರು ಮಾಡ್ತಾರೆ ಅಂತಾರೆ ಗೊತ್ತಾ, ವರ್ಷ ಕೋಳಿ ಕಟ್ ಮಾಡ್ತಾರೆ. ಅದು ಆ ಪೂಜೆ ಮಾಡ್ತೀರಿ. ಅಲ್ಲಿ ಬಂದ್ಬಿಟ್ಟು ನಂದಿ ಹಿಲ್ಸ್ ಕೆಳಗಡೆ ಕಣಿವೆಪುರ ಅಂತ ಐತೆ, ನಾವು ಅಲ್ಲಿ ಪೂಜೆ ಮಾಡೋದು. ನಮ್ಮ ಚಿಕ್ಕಪ್ಪ ಬಂದ್ಬಿಟ್ಟು ಟ್ರ್ಯಾಕ್ಟ್ರಲ್ಲೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು. ನಮ್ಮ ಫ್ಯಾಮಿಲಿ ಕರ್ಕೊಂಡು ಹೋಗ್ತಾಯಿದ್ರು. ಆವಾಗ ನಾವು ಟ್ರ್ಯಾಕ್ಟ್ರಲ್ಲಿ ಹೋಗಿದ್ದು ಫುಲ್ ಫ್ಯಾಮಿಲಿನೇ. ಇತ್ತೀಚೆಗೆ ನಾನು ಟ್ರ್ಯಾಕ್ಟ್ರಲ್ಲಿ ಹೋಗೇ ಇರಲಿಲ್ಲ, ಒಂದು 7-8 ವರ್ಷ ಆಗಿತ್ತು. ಇವಾಗ ಟ್ರ್ಯಾಕ್ಟ್ರಿಗೆ ಹೋಗಿದ್ದು ಒಳ್ಳೆ ಫೀಲಿಂಗ್ ಬಂತಪ್ಪ. ಡೊಲ್ಲಾರ ಊರ ಹೆಸರೇ ಡೊಲ್ಲಾರನಾ? ಹ್ಞೂ ಬ್ರೋ. ಡೊಲ್ಲಾರನ ಟೊಲ್ಲಾರನ ಬ್ರೋ? ಡೊಲ್ಲಾರ. ನಮ್ದು ಇವ್ರದ್ದು ಡಿ ನಮ್ಗೆ ಗೊತ್ತಾಗಲ್ಲ ಡಿಫ್ರೆನ್ಸ್. ಯಾರ ಬಸ್ ಸ್ಟಾಪ್ ಮೇಲೂ ಹಾರ್ಟ್ ಬೀಟ್ ಸಿಕ್ಕವ್ರು ನೋಡ್ರಪ್ಪ. ಬರೀ ಹುಡುಗನ ಹೆಸರು ಹುಡುಗಿ ಹೆಸರು ಮಾತ್ರ ಹಾಕವ್ರೆ. ಯಾರ ಹುಡುಗನ ಹೆಸರು ಹಾಕೋ? ಸಿಂಗಲ್ ಬಾಯ್ ಇರ್ಬೋದು. ಡೊಲ್ಲಾರ ಅಂತ ಇದು. ಇಲ್ಲಿದ್ದೀರಿ. ಇನ್ನು ತೆಲಂಗಾಣ ಒಳಗಡೆನೆ ಇದ್ದೀರಿ. ಅಂದ್ರೆ ತೆಲುಗು ಹೆಸರುಗಳೇ ಕಾಣಿಸ್ತಾ ಇದೆ. ಮಹಾರಾಷ್ಟ್ರ ಮತ್ತೆ ತೆಲಂಗಾಣ ಬಾರ್ಡರ್ ಸೆಂಟ್ರಲ್ ಇದೆ. ತೆಲಂಗಾಣ ಲಾಸ್ಟ್ ಬಾರ್ಡರ್ ಅಲ್ಲಿ ಇದೀರಿ. ಇಲ್ಲಿಂದ ಮಹಾರಾಷ್ಟ್ರ ಅಂದ್ರು, ಆದ್ರೆ ಇನ್ನ ಎಲ್ಲ ಸ್ವಲ್ಪ ತೆಲುಗಲ್ಲೇ ಇದೆ. ಇನ್ನೊಂದು 10 ಕಿಲೋಮೀಟರ್ ಅದಾದ್ಮೇಲೆ ಎಲ್ಲ ಹಿಂದಿನೇ. ಇಷ್ಟೊತ್ತು ನಾವು ತೆಲುಗಲ್ಲಿ ಮಾತಾಡಿದ್ರೆ ಏಮನ್ನ ಇವಾಗ ಭಯ್ಯ ಅಂತ ಮಾತಾಡ್ಬೇಕು. ಭಯ್ಯ ಲಿಫ್ಟ್ ದೇದು ಅಂತ.